ನಮಸ್ಕಾರ ಹಾಗೂ ಶರಣು ಶರಣಾರ್ಥಿ. ನನಗೆ ತುಂಬ ಖುಷಿ ಆಗ್ತಿದೆ. ಬ್ಯಾಂಗ್ಳೂರಲ್ಲಿ ರಿಲೀಸ್ ಮಾಡ್ತಾರೆ ಯೂಶ್ವಲಿ ಎಲ್ಲ ಸಿನಿಮಾಗಳು, ಆದರೆ ನಾವು ನಮ್ಮ ಹುಟ್ಟೂರು ನಮ್ಮೂರು ಬೀದರಲ್ಲೇ ರಿಲೀಸ್ ಮಾಡಬೇಕು ಅಂತ ಎಲ್ಲ ನಮ್ಮ ಡೈರೆಕ್ಟರ್ ಅವ್ರು ಹೇಳಿದ್ದಕ್ಕೆ ನಾವೆಲ್ಲ ಡಿಸೈಡ್ ಮಾಡಿದ್ದಕ್ಕೆ ಇವತ್ತು ಬೀದರಲ್ಲಿ ರಿಲೀಸ್ ಆಗಿದೆ. ನನಗೆ ತುಂಬ ತೃಪ್ತಿ ಆಗ್ತಿದೆ ಸಿನಿಮಾ ರಿಲೀಸ್ ಆಗಿದ್ದು. ಯಾಕಂದರೆ ಎಲ್ಲ ಶರಣರು ಎಲ್ಲರೂ ಬಂದು ಸಿನಿಮಾನ ವೀಕ್ಷಿಸಿ ತುಂಬ ಸುಂದರವಾಗಿ ಬಂದಿದೆ, ಪಾತ್ರನೂ ಚೆನ್ನಾಗಿ ಬಂದಿದೆ, ಇಡೀ ವಚನಗಳು ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಹೇಳ್ತಿದ್ದಾರೆ ಇದು ನಾವು ಥಿಯೇಟರ್ಗೆ ಬಂದಿಲ್ಲ, ಮಂದಿರದಲ್ಲಿ ಬಂದು ನೋಡ್ತಾ ಇದ್ದೀವಿ, ದೇವ್ರ ದರ್ಶನ ಆಗ್ತಾ ಇದೆ ಅಂತ. ಇಷ್ಟು ಸುಂದರವಾದ ಮಾತು ಹೇಳಿದ ಮೇಲೆ ಇನ್ನೇನು ನಾನು ಮಾತಾಡಲಿ. ದಯವಿಟ್ಟು ಇನ್ನೂ ಹೆಚ್ಚಿನ ಮಟ್ಟಿಗೆ ಜನಸಂಖ್ಯೆಯಲ್ಲಿ ಸಿನಿಮಾನ ವೀಕ್ಷಣೆ ಮಾಡೋದಕ್ಕೆ ದಯವಿಟ್ಟು ಬನ್ನಿ. ಇಷ್ಟು ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ ಹಾಗೂ ಶರಣು ಶರಣಾರ್ಥಿ. ಹೌದು, ನಾನು ಏನು ಹೇಳಿ, ಈ ಥರ ನೀವು ಪ್ರಶ್ನೆ ಕೇಳಿದಾಗ ನಾನು ಭಾವುಕಳಾಗ್ತಾ ಇದ್ದೀನಿ. ಯಾಕಂದರೆ ಎಲ್ಲರೂ ಬಂದು ನನ್ನ ಕಾಲು ಮುಟ್ತಾ ಇದ್ದಾಗ ಅಯ್ಯಯ್ಯೋ ದೇವರೇ, ಇದೆಲ್ಲ ನಂದಲ್ಲ, ಆ ದೇವ್ರದ್ದು ಕೃಪೆ ಅಂತಲೇ ಹೇಳ್ಬೋದು. ಇದು ನನಗೆ ಏನು ಪಾತ್ರ ಸಿಕ್ಕಿದೆ ಅಲ್ಲ, ನನ್ನ ಜೀವನದ ತೃಪ್ತಿಕರವಾದ ಪಾತ್ರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನೀವು ಯಾರ್ಯಾರು ನನಗೆ ಕಾಲು ಬೀಳೋದಾಗಲಿ ಏನು ಮಾಡ್ತಿದ್ದೀರಲ್ಲ, ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಿಮ್ಮೆಲ್ಲರೂ ಕಾಲಿಗೆ ನನ್ನ ಶರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬಂದು ಸಿನಿಮಾ ವೀಕ್ಷಣೆ ಮಾಡಿದಾಗ ಇನ್ನೂ ಹೆಚ್ಚಿನ ಖುಷಿ ತೃಪ್ತಿ ನನಗಾಗುತ್ತೆ. ದಯವಿಟ್ಟು ಬನ್ನಿ ಅಂತ ಕೇಳ್ಕೊಳ್ತೀನಿ. ಕಂಡಿಲ್ಲ. ಎಲ್ಲ ದೇವ್ರ ಕೃಪೆ. ಏನು ನನ್ನ ಮುಖದಲ್ಲಿ ಭಾವನೆಗಳು ಬಂದಿದೆ, ಏನು ನಾನು ವ್ಯಕ್ತಪಡಿಸಿದ್ದೀನಿ, ನಾನು ಆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದೀನಿ ಅಂದರೆ ಆ ದೇವರ ಆಶೀರ್ವಾದ ಮತ್ತು ನಮ್ಮ ಡೈರೆಕ್ಟರ್ ಅವ್ರದ್ದು ಪ್ರಾಕ್ಟೀಸ್ ಅಂತಲೇ ಹೇಳ್ಬೋದು. ಮತ್ತು ನಾನು ಅದನ್ನು ಅರಿತುಕೊಂಡು ನಾನು ಮಾಡಿರುವಂಥ ಯಾವುದು ಅರ್ಥಕೊಳ್ಳಂತೆ ಮಾಡೋದು ಕಷ್ಟ ಆಗುತ್ತೆ. ಅದನ್ನು ಅರಿತುಕೊಂಡು ಅದನ್ನು ತಿಳ್ಕೊಂಡು ಏನಿದೆ ಅಂತ ಅದನ್ನು ಮನಸ್ಸಲ್ಲಿ ತೊಗೊಂಡು ಮಾಡಿದ್ದೀನಲ್ಲ, ಹಾಗಾಗಿ ಆ ಭಾವನ ಆ ಏನು ಫೀಲಿಂಗ್ಸ್ ಇದೆ ತುಂಬ್ಕೊಳ್ಳೋಕ್ಕೆ ನನಗೆ ತುಂಬ ಸರಳವಾಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರೋಮಾಂಚನ ಆಗ್ತಿತ್ತು. ಇನ್ನೂ ಒಂದು ಸ್ವಲ್ಪ ಮಾತಾಡಿದ್ರೆ ಹೇಳೋಕ್ಕಾಗಲ್ಲ, ಏನು ಬೇಕಾದರೂ ಮಾತುಕತೆ ಹೋಗ್ಬೋದು. ಇದಕ್ಕಿಂತ ಜಾಸ್ತಿ ನಾನು ಮಾತಾಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಆದರೆ ದಯವಿಟ್ಟು ಎಲ್ಲರೂ ಬಂದು ವೀಕ್ಷಿಸಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಮಾಧ್ಯಮ ವರ್ಗದ ನನ್ನ ಎಲ್ಲ ಆತ್ಮೀಯರಿಗೆ ಕೇಳ್ಕೊಳ್ಳೋದೇನೆಂದರೆ ಆದಷ್ಟು ಜನಕ್ಕೆ ತಲುಪಿಸಿ. ಯಾಕಂದರೆ ನಾವು ಸಿನಿಮಾ ಮಾಡಿ ರಿಲೀಸ್ ಮಾಡಿ ಏನು ಚಿತ್ರ ಕಾಣಿಸಿದ್ರೂ ಮಾಧ್ಯಮ ವರ್ಗದ ಕೈ ಇರಲಾರ್ದೆ ನಾವು ರೀಚ್ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಮಾಧ್ಯಮ ವರ್ಗದ ನನ್ನ ಎಲ್ಲ ಆತ್ಮೀಯರಿಗೆ ಕೇಳ್ಕೊಳ್ಳೋದೇನೆಂದರೆ ಆದಷ್ಟು ಜನಕ್ಕೆ ತಿಳಿಸಿ ಪ್ರಚಾರ ಮಾಡಿ ಅಂತ ನಾನು ಮನವಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.